ಹಾಯ್ ಹೆಲೋ ಹೌ ಆರ್ ಯು. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಅನದರ್ ಒನ್ ವಿಡಿಯೋ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಸಿಲೆಬಸ್ ಕಾಪಿ ಕೊಡ್ತೀನಿ ಅಂತೇಳಿ. ಸಿಲೆಬಸ್ ಕಾಪಿನ ಈ ವಿಡಿಯೋದಲ್ಲಿ ನಾವು ನೋಡುವ, ಡಿಸ್ಕಸ್ ಮಾಡುವ. ನನ್ನ ಹತ್ರ ಈ ಇರೋ ಸಿಲೆಬಸ್ ಕಾಪಿ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಆಫ್ನಲ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಬುಕ್ಸ್ ಲಿಸ್ಟ್ ಒಂದು ಕಾಪಿ ಇದೆ. ಮತ್ತು UPSCದವರು ಆಫ್ನಲ್ಗೆ ಏನು ಸಿಲೆಬಸ್ ಬಿಟ್ಟಿದ್ದಾರೋ ಅದರದ್ದು ಒಂದು ಸಿಲೆಬಸ್ ಕಾಪಿನ ಪ್ರಿಂಟ್ ನಾನು ತೊಗೊಂಡಿದ್ದೀನಿ. ಅದು ತೋರಿಸ್ತೀನಿ. ಬೇಕಂದರೆ ಟೆಲಿಗ್ರಾಮ್ ಚಾನಲ್ ಇದೆ, UR ಕಾಸಿ ಅಂತೇಳಿ. ಈ ಚಾನಲ್ದು ಏನೇ ಇನ್ಫಾರ್ಮೇಷನ್ ವಿಡಿಯೋಸು ಮತ್ತು ಏನೇ PDF ಏನಾದರೂ ಬೇಕಂದರೆ ಅದೇ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ನೀವು ನೋಡ್ಕೋಬೋದು. ಈ ನಾನು ಸಿಲೆಬಸ್ ಕಾಪಿ ವಾಜಿರಾಮ್ ಅಕಾಡೆಮಿ ಅವ್ರದ್ದು ನನ್ನ ಹತ್ರ ಸಿಲೆಬಸ್ ಕಾಪಿ ಇರೋದು. ಸೌಂಡ್ ಬರ್ತಾ ಇದೆ, ರೂಮಲ್ಲಿ ಅಡುಗೆ ಬೇರೆ ಮಾಡ್ತಾ ಇದ್ದೀವಿ, ಅದ್ರ ಸೌಂಡ್ ಬೇರೆ ಇದೆ, ಮಧ್ಯದಲ್ಲಿ ಸ್ವಲ್ಪ ಸೌಂಡ್ ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. UPSC ಸಿಲೆಬಸ್ ಕಾಪಿ ಕೊಡ್ತೀನಿ ಅಂತ ಹೇಳಿದೆ. ಪ್ರಿಲಿಮ್ಸು, ಮೇನ್ಸು ಮತ್ತು ಆಫ್ನಲ್ ಸಬ್ಜೆಕ್ಟ್ದು ನನ್ನ ಹತ್ರ ಸಿಲೆಬಸ್ ಕಾಪಿ ಇದೆ. ಮತ್ತು ಆಫ್ನಲ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಬುಕ್ಸ್ಗಳದ್ದು ಒಂದು ಲಿಸ್ಟು ಕೂಡ ಇದೆ. ಬೇಕಂದರೆ ಅದರದ್ದು ಲಿಸ್ಟು ಕೂಡ ಹೇಳ್ತೀನಿ, ತೋರಿಸ್ತೀನಿ. ಅದರದ್ದು ಲಿಸ್ಟು ಬೇಕು, ಬುಕ್ಸ್ದು ಏನೇನು ಅಂತ ಕೇಳಿದ್ರೆ ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಹೇಳುವ. ಈ ವಿಡಿಯೋದಲ್ಲಿ ಲೆಂತಿ ಆಗುತ್ತೆ ಜಾಸ್ತಿ, ಜಸ್ಟ್ ಬರೀ ಕಾಪೀಸ್ ಅಷ್ಟೇ ಕೊಡ್ತೀನಿ ನನಗೆ. ನನ್ನ ಹತ್ರ ಸಿಲೆಬಸ್ ಕಾಪಿ ಇರೋದು ವಾಜಿರಾಮ್ ಅಕಾಡೆಮಿ ಅವ್ರದ್ದು. ನೀವು ನೋಡ್ತಾ ಇರ್ಬೋದು, ಇದು ವಾಜಿರಾಮ್ ಅಕಾಡೆಮಿ ಅವ್ರದ್ದು ಲೋಗೋ ಕಾಣ್ತಾ ಇದೆ. ಅವ್ರದ್ದು ನಾನು ಸಿಲೆಬಸ್ ಕಾಪಿ ತೊಗೊಂಡು ನಾನು ರೆಫರ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು CSATದು ನೀವು ನೋಡ್ತಾ ಇದ್ದೀರಲ್ಲ, CSAT ಸಿಲೆಬಸ್ ಕಾಪಿ. CSATಲ್ಲಿ ಆವಾಗಲೇ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ 200 ಮಾರ್ಕ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 2 ಅವರ್ಸ್ ಟೈಮ್ ಇರುತ್ತೆ. ಇಲ್ಲಿ ಬರುವಂಥ ಟಾಪಿಕ್ ಏನಂದರೆ ಕಂಪ್ಯಾರಿಸನ್ನು, ಇಂಟರ್ಪರ್ಸನಲ್ ಸ್ಕಿಲ್ಸು ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸು, ಲಾಜಿಕಲ್ ರೀಸನಿಂಗ್ಸು ಆ್ಯಂಡ್ ಅನಾಲಿಟಿಕಲ್ ಅಬಿಲಿಟಿ, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ಸ್ ಇರ್ತವೆ. ಜನರಲ್ ಮೆಂಟಲ್ ಅಬಿಲಿಟಿ ಇರುತ್ತೆ, ಬೇಸಿಕ್ ನ್ಯೂಮರ್ಸ್ ಇರುತ್ತೆ. ಬೇಸಿಕ್ ನ್ಯೂಮರ್ಸಲ್ಲಿ ಕ್ಲಾಸ್ 10th ಲೆವೆಲ್ದು ಇರುತ್ತೆ ಅಂತ ಇದರಲ್ಲಿ ಇರುತ್ತೆ. ಮತ್ತು ಡಾಟಾ ಇಂಟರ್ಪ್ರಿಟೇಷನ್ಸ್, ಅದರಲ್ಲಿ ಚಾರ್ಟ್ಸು, ಗ್ರಾಫ್ಸು, ಟೇಬಲ್ಸು, ಡಾಟಾ ಸಫಿಷಿಯನ್ಸಿ ಎಕ್ಸೆಟ್ರಾ ಕ್ಲಾಸ್ 10th ಲೆವೆಲ್ಗೆ ಕೇಳ್ತಾರೆ. ಇಲ್ಲೊಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ CSAT ಏನು ಅಂತೇಳಿ. ನಿಮಗೆ PDF ಹಾಕಿರ್ತೀನಿ, ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ಕೊಂಡಿರಿ. UR ಕಾಸಿ ಅಂತೇಳಿ ಇದೆ. ಇದು ಬಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ, UR ಕಾಸಿ ಅಂತೇಳಿ. ಇದು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ಲು ಕೂಡ ಹೌದು. ಇದು ನನ್ನ ಟೆಲಿಗ್ರಾಮ್ ಚಾನಲ್ ಹೆಸರು, ನೀವು ಹೋಗ್ಬಿಟ್ಟು ಸರ್ಚ್ ಮಾಡ್ಬೋದು. ನೆಕ್ಸ್ಟು ಪ್ರಿಲಿಮ್ಸ್ ಎಕ್ಸಾಮ್ GS ಪೇಪರ್ 1 ಬರುತ್ತೆ. GS ಫಸ್ಟ್ ಪೇಪರ್ ನೀವು ನೋಡ್ತಾ ಇರ್ಬೋದು. ಪೇಪರ್ 1 ಜನರಲ್ ಸ್ಟಡೀಸ್ ಪೇಪರ್ 1 ಅದರಲ್ಲಿ, ಮತ್ತು ಪೇಪರ್ 2 ಜನರಲ್ ಸ್ಟಡೀಸ್ CSAT ಸಿವಿಲ್ ಸರ್ವಿಸಸ್ ಆ್ಯಪ್ಟಿಟ್ಯೂಡ್ ಟೆಸ್ಟು. ಅದರ ಸಿಲೆಬಸ್ಸು ಇವಾಗ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಕಂಪ್ಯಾರಿಸನ್ನು, ಇಂಟರ್ಪರ್ಸನಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸು, ಲಾಜಿಕಲ್ ರೀಸನಿಂಗ್ಸು ಆ್ಯಂಡ್ ಅನಾಲಿಟಿಕಲ್ ಅಬಿಲಿಟಿ, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಮೆಂಟಲ್ ಅಬಿಲಿಟಿ ಅಂದರೆ ಜನರಲ್ ಮೆಂಟಲ್ ಅಬಿಲಿಟಿ ಇದೆ, ಬೇಸಿಕ್ ನ್ಯೂಮರ್ಸು, ಡಾಟಾ ಇಂಟರ್ಪ್ರಿಟೆನ್ಸಿ. GS ಫಸ್ಟ್ ಪೇಪರ್ಗೆ ಬಂದರೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಬಗ್ಗೆ ಕೇಳ್ತಾರೆ. ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಬಗ್ಗೆ ಕೇಳ್ತಾರೆ. ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ಲು, ಸೋಷಿಯಲ್, ಎಕನಾಮಿಕ್, ಜಿಯೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್ ಜಿಯೋಗ್ರಫಿ ಬಗ್ಗೆ ನಾವು ನೋಡ್ಕೋಬೇಕಾಗುತ್ತೆ. ಇನ್ನು ಪೊಲಿಟಿಕ್ ಬಂದರೆ ಇಂಡಿಯನ್ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್ಸ್, ಪೊಲಿಟಿಕಲ್ ಸಿಸ್ಟಮ್, ಪಂಚಾಯತ್ ರಾಜ್, ಪಬ್ಲಿಕ್ ಪಾಲಿಸಿ, ರೈಟ್ಸ್ ಇಶ್ಯೂ ಬಗ್ಗೆ ಪೊಲಿಟಿ ಸಂಬಂಧಪಟ್ಟಂಗೆ ಕೇಳ್ತಾರೆ. ಇನ್ನು ಎಕನಾಮಿಕ್ಸ್ ಬಂದರೆ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಪವರ್ಟಿ, ಇನ್ಕ್ಲೂಷನ್, ಡೆಮೋಗ್ರಾಫಿಕ್ಸ್, ಸೋಷಿಯಲ್ ಸೆಕ್ಟರ್ ಎಕ್ಸೆಟ್ರಾ. ನೆಕ್ಸ್ಟ್ ಬಂದ್ಬಿಟ್ರೆ ಜನರಲ್ ಇಶ್ಯೂಸ್ ಆನ್ ಎನ್ವಿರಾನ್ಮೆಂಟಲ್ ಎಕಾಲಜಿ ಮೇಲೆ ಕೇಳ್ತಾರೆ. ಬಯೋಡೈವರ್ಸಿಟಿ ಆ್ಯಂಡ್ ಕ್ಲೈಮೇಟ್ ಚೇಂಜಸ್. ಆಮೇಲೆ ಜನರಲ್ ಸೈನ್ಸ್ ಕೇಳ್ತಾರೆ ಪ್ರಿಲಿಮ್ಸಲ್ಲಿ. ಮತ್ತು ಇದು ಇಷ್ಟು ಪ್ರಿಲಿಮ್ಸ್ ಸಂಬಂಧಪಟ್ಟಂಗೆ. ಇನ್ನು ಮೇನ್ಸು ಸಿಲೆಬಸ್ಸು ನಾನು ನಿಮಗೆ ಹೇಳಕ್ಕೆ ಹೋಗ್ತೀನಿ. ಐ ಹೋಪ್ ಇದು ತುಂಬ ಲೆಂತ್ ಆಗುತ್ತೆ ವಿಡಿಯೋ ಅಂತ ಅನಿಸುತ್ತೆ. ಆವಾಗಲೇ ನಿಮಗೆ ಹೇಳಿದಾಗೆ ಕ್ವಾಲಿಫೈಯಿಂಗ್ ಪೇಪರ್ ನಡೆಸ್ತಾರೆ. essay ಪೇಪರ್ ಇದೆ. GS 1, 2, 3, 4ಅಲ್ಲಿ ಪೇಪರ್ ಸೆಕೆಂಡು GS 1 ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಆ್ಯಂಡ್ ಜಿಯೋಗ್ರಫಿ ಆಫ್ ದ ವರ್ಲ್ಡ್ ಆ್ಯಂಡ್ ಸೊಸೈಟಿ. ಇಷ್ಟು ನೋಡ್ಕೋಬೋದು. ಡೀಟೇಲ್ ಆಗಿ ಹೇಳ್ತಾ ಹೋದರೆ ಸ್ವಲ್ಪ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ನಿಮಗೆ ಹಾಕಿರ್ತೀನಿ ನಾನು PDF, ನೋಡ್ಕೊಂಬಿಡಿ ಅನಿಸುತ್ತೆ. ಇನ್ ಜನರಲ್ ಸ್ಟಡಿ 2 ಪೇಪರಲ್ಲಿ ಬಂದರೆ ಗವರ್ನೆನ್ಸು, ಕಾನ್ಸ್ಟಿಟ್ಯೂಷನು, ಪಾಲಿಟಿ, ಸೋಷಿಯಲ್ ಜಸ್ಟಿಸು ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಸೆಕೆಂಡ್ ಪೇಪರ್ ಅಂದರೆ GS ಸೆಕೆಂಡ್ ಪೇಪರಲ್ಲಿ ಇರುತ್ತೆ. ನಿಮಗೆ ಹೇಳಿದಾಗೆ 250 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ. ಇನ್ನು GS 3 ನಿಮಗೆ ಆಲ್ರೆಡಿ ಹೇಳಿದಾಗೆ ಟೆಕ್ನಾಲಜಿ ಇರುತ್ತೆ, ಎಕನಾಮಿಕ್ ಡೆವಲಪ್ಮೆಂಟ್ ಇರುತ್ತೆ, ಬಯೋಡೈವರ್ಸಿಟಿ ಇರುತ್ತೆ, ಎನ್ವಿರಾನ್ಮೆಂಟ್, ಸೆಕ್ಯೂರಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ GS 3 ಬಗ್ಗೆ GS 3 ಪೇಪರಲ್ಲಿ ಇರುತ್ತೆ. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೂ ನೀವು ನೋಡ್ಬೋದು. ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಇಂಡಿಯಾ ಯಾವ ಥರ ಅಚೀವ್ ಮಾಡಿದೆ ಅದ್ರ ಬಗ್ಗೆನೇ ಕೇಳ್ತಾರೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಇರುತ್ತೆ. ಟೋಟಲ್ ಆಗಿ GS 3. ಇನ್ನು GS 4 ಬಂದು ನೋಡೋವಾಗಿದ್ರೆ ಪೇಪರ್ 5 GS 4 ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಟೆಸ್ಟ್. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪೇಪರ್ ಆಗಿರುತ್ತೆ. GS 4 ಮೇನ್ಸಲ್ಲಿ ಸ್ವಲ್ಪ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಸಪ್ರೇಟಾಗಿ ಇರುವಂಥದ್ದು. ಇದು ಪ್ರಿಲಿಮ್ಸ್ ಪ್ರಿಪ್ರೇಷನ್ ಮಾಡುವಾಗ ಓವರ್ಲ್ಯಾಪ್ ಆಗುವುದಿಲ್ಲ ಈ ಪೇಪರು. ಇದಕ್ಕೆ ಸಪ್ರೇಟಾಗಿ ಪ್ರಿಪ್ರೇಷನ್ ಮಾಡಬೇಕಾಗತ್ತೆ. ಇದಕ್ಕೆ ಬುಕ್ಸ್ ಲಿಸ್ಟು ಏನೇನು ಯಾವ ಥರ ಇದು ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇನ್ನು ಬಂದರೆ ಆಫ್ನಲ್ ಸಬ್ಜೆಕ್ಟ್ಗೆ ನಾನು ತೊಗೊಂಡಿದ್ದು ಕನ್ನಡ ಲಿಟ್ರೇಚರಿ.
ಅವ್ರ ವೆಬ್ಸೈಟಲ್ಲಿ ಅವರು ನೋಟಿಫಿಕೇಶನ್ ಬಿಟ್ಟಿರೋದ್ರಲ್ಲಿ ಏನೇನು ಸಿಲೆಬಸ್ ಅಂತೇಳೆಲ್ಲ ಬಿಟ್ಟಿರ್ತಾರೆ. ಆಪ್ಷನಲ್ ಸಬ್ಜೆಕ್ಟ್ ಸಿಲೆಬಸ್ ಎಲ್ಲ ಬಿಟ್ಟಿರ್ತಾರೆ. ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜು, ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರಿ, ಪೋಯೆಟ್ಸ್ ಆ್ಯಂಡ್ ಕನ್ನಡ ಕ್ರಿಟಿಸಿಸಮ್ ಅಂತ ಇದೆ, ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ. ಇದು ಪೇಪರ್ 1 ಇನ್ ಪೇಪರ್ 2 ಅಲ್ಲಿ ನಾವು ನೋಡ್ತೀವಿ. ಇದು ಆಪ್ಷನಲ್ ಪೇಪರ್ 1, ಆಪ್ಷನಲ್ ಪೇಪರ್ 2. ಇದು ಆಪ್ಷನಲ್ ಪೇಪರ್ 2 ನಾನು ನೆಕ್ಸ್ಟ್ ಹೇಳ್ತಾ ಇರೋದು. ಓಲ್ಡ್ ಕನ್ನಡ ಲಿಟ್ರೇಚರಿ, ಮಿಡಿವಲ್ ಕನ್ನಡ ಲಿಟ್ರೇಚರಿ, ಮಾಡರ್ನ್ ಕನ್ನಡ ಲಿಟ್ರೇಚರಿ ಮತ್ತು ಫೋಕ್ ಲಿಟ್ರೇಚರ್ ಅಂದರೆ ಜನಪದ ಸಾಹಿತ್ಯ ಬಗ್ಗೆ ಇರುತ್ತೆ. ಇದು ನೆಕ್ಸ್ಟು ಬೇರೆ, ಇದು ಕಾಶ್ಮೀರಿ ಲಿಟ್ರೇಚರ್ ಬಗ್ಗೆ ಇದೆ. ಇದು ಬೇರೆ, ನೆಕ್ಸ್ಟ್ ಇದು ಬೇರೆ ಆಪ್ಷನಲ್ ಬಗ್ಗೆ ಇರೋದು. ಇದ್ರದ್ದು ನಾನು ನಿಮಗೆ PDF ನನ್ನ ಟೆಲಿಗ್ರಾಮ್ ಚಾನಲ್ ಇದೆಯಲ್ಲ UR ಕಾಸಿ ಅಂತ, ಅದರಲ್ಲಿ ಹಾಕಿರ್ತೀನಿ. ಮತ್ತು ಇನ್ನೊಂದೇನೆಂದರೆ ಇದು ಇದೆ, ಕನ್ನಡ ಲಿಟ್ರೇಚರ್ಗೆ ಸಂಬಂಧಪಟ್ಟಂಗೆ ಬುಕ್ ಲಿಸ್ಟ್ದು ಒಂದು PDF ಫೈಲು ಕೂಡ ನನ್ನ ಹತ್ರ ಇದೆ. ಇದು ಬೇಕಂದ್ರೂ ಕೂಡ ಹಾಕ್ತೀನಿ. ಯುವರ್ ವಿಶ್, ನೀವು ಹಾಕು ಅಂದರೆ ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ, ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದರಲ್ಲಿ ಯಾವ ಬುಕ್ಸ್ ತೊಗೋಬೇಕು, ಯಾವ ಬುಕ್ಸ್ ತೊಗೋಬಾರ್ದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸುಮಾರು 51 ಬುಕ್ಸ್ ಇದ್ದಾವೆ. ಇದರಲ್ಲಿ ಅಷ್ಟು ಬುಕ್ಸ್ ತೊಗೊಳ್ಳೋದೇನು ಅಷ್ಟೊಂದು ಜರೂರತ್ತಲ್ಲ. ನಾನು ತೊಗೊಂಡಿದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇಟ್ಕೊಂಡು ನಾನು ತೊಗೊಂಡಿದ್ದೀನಿ. ಕೆಲವೊಂದು ತೊಗೊಂಡಿಲ್ಲ, ಕೆಲವೊಂದು ಸಿಕ್ಕಿಲ್ಲ ಬುಕ್ಸ್ಗಳು. ಬೆಂಗಳೂರಲ್ಲಿ ಕುಮಾರ್ ಬುಕ್ಸ್ ಸೆಂಟರ್ ಅಂತ ಇದೆ, ಅಲ್ಲಿ ವಿಸಿಟ್ ಮಾಡ್ಬೋದು. ಇದೇನು ಸ್ಪಾನ್ಸರ್ ಅಂತೇನು ಅಲ್ಲ, ನನಗೆ ಹಾಗೆ ಸೋರ್ಸ್ ಕೊಟ್ಟಿದ್ರು, ಇಲ್ಲಿ ಬುಕ್ಸ್ ಸಿಗುತ್ತೆ ಹೋಗಿ ತಗೋ ಅಂತೇಳಿ. ಸೊ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ. ಇದ್ರದ್ದು ಕೂಡ PDF ಹಾಕಿರ್ತೀನಿ. ಓಕೆ, ಸಿಲೆಬಸ್ ಕಾಪಿ ನೀವು ಒಂದ್ಸತಿ ನೋಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊತೀನಿ. ಯೂಸ್ ಏನಾದರೂ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕ್ಕೆ ಹೋಗ್ಬೇಡಿ. ನೆಕ್ಸ್ಟು ಸಿಲೆಬಸ್ ಕಾಪಿ ಹೇಳಿತಾಯಿತು. ನೆಕ್ಸ್ಟ್ ಈ ವಿಡಿಯೋದಲ್ಲಿ ಸಿಲೆಬಸ್ ಕಾಪಿ ಬಗ್ಗೆ ಹೇಳಿದೆ, ನಿಮಗೆ ಏನೇನು ಸಿಲೆಬಸ್ಸು ಹೆಂಗಿರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟೆ. ನೆಕ್ಸ್ಟ್ ನಿಮಗೆ ಬುಕ್ ಲಿಸ್ಟ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಏನೇನು ಬುಕ್ಸ್ ತೊಗೋಬೇಕು, ಹಿಸ್ಟ್ರಿ ಯಾವ ಬುಕ್ಸ್ ತೊಗೋಬೇಕು, ಜಿಯೋಗ್ರಫಿಗೆ ಯಾವ ಬುಕ್ಸ್ ತೊಗೋಬೇಕು, ಪೊಲಿಟಿಗೆ ಯಾವ ಬುಕ್ಸ್ ತೊಗೋಬೇಕು, ಮತ್ತು NCERT ಯಾವ್ಯಾವ ಬುಕ್ಸ್ ತೊಗೋಬೇಕು, ಏನೇನು ಪ್ರಿಪೇರ್ ಮಾಡಬೇಕು, ಕನ್ನಡದಲ್ಲಿ ಮಾಡೋರಿಗೆ ಯಾವ ಬುಕ್ಕು, ಇಂಗ್ಲೀಷಲ್ಲಿ ಮಾಡೋರಿಗೆ ಯಾವ ಬುಕ್ಕು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು ನೀವು. ಆ್ಯಂಡ್ ಈ ಚಾನಲ್ನ ನೀವು ಫಾಲೋ ಮಾಡೋದನ್ನು ಮರಿಬೇಡಿ. UR ಕಾಸಿ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಓಕೆ, ಬಾಯ್, ಟೇಕ್ ಕೇರ್.